ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಇವತ್ತು 3 ವಿಚಾರಗಳ ಮೇಲೆ ಇಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಒಂದು, ಈ ನಾಡಿನ ರಾಜಕೀಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಗೆ ಏರಿರುವಂಥ ಮತ್ತು ಒಂದು ಶೋಷಿತ ದಮನಿತ ಸಮುದಾಯಗಳ ಒಬ್ಬ ರಾಷ್ಟ್ರೀಯ ನಾಯಕರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರು ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಯಾಗಿದ್ದಾರೆ. ಅವರ ಕುರಿತು ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರು ಅತ್ಯಂತ ಕೀಳು ಮಟ್ಟದಲ್ಲಿ ಮಾತನಾಡಿರುವಂಥದ್ದನ್ನು ನಾವು ಖಂಡಿಸ್ತೇವೆ. ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ಯಾವುದೇ ವ್ಯಕ್ತಿ ಭಿನ್ನಾಭಿಪ್ರಾಯಗಳನ್ನು ಭಿನ್ನಮತವನ್ನು ಸೂಚಿಸೋದು ತಪ್ಪಲ್ಲ. ಅದು ಪ್ರಜಾಪ್ರಭುತ್ವದಲ್ಲಿ ಆ ಭಿನ್ನತೆಗಳಿರಬೇಕು. ಆದರೆ ಆ ಭಿನ್ನತೆಗಳು ಅದನ್ನು ಒಂದು ವಿವೇಕದಿಂದ ವಿವೇಚನೆಯಿಂದ ಅದನ್ನು ಮಾತಾಡಬೇಕಾಗುತ್ತೆ. ಯಾವುದೇ ಪ್ರಾಣಿಗಳ ಹೆಸರಿನಲ್ಲಿ ಮನುಷ್ಯರನ್ನು ಹೇಳುವಂಥದ್ದು ಅನಗತ್ಯವಾದಂಥ ವಿಚಾರ. ಹಾಗಾಗಿ ಆ ಪ್ರಾಣಿಗಳಿಗಿರುವಂತಹ ಒಂದು ಗುಣ ಮನುಷ್ಯನಿಗೂ ಕೂಡ ಇರಬೇಕಾಗತ್ತೆ. ನಿಯತ್ತಿನ ಪ್ರಾಣಿ ನಾಯಿ ಅಂತಾರೆ, ಆದರೆ ಅದನ್ನು ಅತ್ಯಂತ ಕೆಳಮಟ್ಟಕ್ಕೆ ಇಳಿಸುವಂಥದ್ದು ಅತ್ಯಂತ ನೀಚತನದ ಪರಮಾವಧಿ. ಅದರಿಂದ ಈ ರೀತಿಯ ಮಾತುಗಳನ್ನು ಯಾರೇ ಆಗಲಿ ಆಡಬಾರ್ದು ಇನ್ನು ಮುಂದೆ. ಯಾಕಂದರೆ ಕರ್ನಾಟಕದ ಒಂದು ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ಅದರಂತೆ ಆದಂಥ ಘನತೆ ಇದೆ, ಒಂದು ಮಹತ್ವ ಇದೆ. ಅದನ್ನು ಕಳಿಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ, ದಲಿತ ಚಳವಳಿಯ ಸ್ಥಾಪಕರು, ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕರು ಆದಂಥ ಸನ್ಮಾನ್ಯ ವಿ ಕೃಷ್ಣಪ್ಪನವರು ಬಹುಜನ ನಾಯಕರು ಅವರ 88ನೇ ಹುಟ್ಟುಹಬ್ಬವನ್ನು ನಾವು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನೂರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು ಭಾಗವಹಿಸ್ತಿದ್ದಾರೆ. ಕರ್ನಾಟಕದಲ್ಲಿ ದಲಿತರಿಗೆ ಸ್ವಾಭಿಮಾನದ ಮತ್ತು ಘನತೆಯ ಬದುಕಿಗಾಗಿ ಜೀವನ ಇರುವ ತನಕ ಹೋರಾಟ ಮಾಡಿದಂಥವರು ಪ್ರೊಫೆಸರ್ ಕೃಷ್ಣಪ್ಪನವರು. ಅವರ ಹಚ್ಚಿದ ಹೋರಾಟದ ಹಣತೆ ಇವತ್ತು ಇಡೀ ನಾಡಿನ ಎಲ್ಲ ಬಡವರ ಗುಡಿಸಲುಗಳಲ್ಲಿ ಹಣತೆ ಇವತ್ತು ಹೋರಾಟದ ಹಣತೆ ಉರಿತಾ ಇದೆ. ಸೊ ಹಣತೆಯನ್ನು ಇನ್ನಷ್ಟು ನಾವು ಜಾಗೃತಿಯಿಂದ ಕಾಪಾಡಬೇಕು ಅನ್ನುವಂಥ ಅವರ ಒಂದು ಕರೆಯನ್ನು ನಾವಿವತ್ತು ನೆನಪಿಸ್ಕೊಳ್ತಾ ಅವರ ಹೋರಾಟದ ಒಂದು ಜೀವಂತವಾಗಿಡಬೇಕು ಅಂತೇಳಿ ನಾವು ಬಯಸಿದ್ದೇವೆ. ಹಾಗೆಯೇ ಬೇಡ ಜಂಗಮ ಮತ್ತು ಬುಡಗ ಜಂಗಮದ ಹೆಸರಿನಲ್ಲಿ ಇವತ್ತು ಅನೇಕ ಮುಂದುವರಿದ ಲಿಂಗಾಯತ ಸಮುದಾಯಗಳು ಅವರ ಅನ್ನದ ತಟ್ಟೆಯನ್ನು ಕಸಿಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಅವರ ಅಂತಹ ಪ್ರಕರಣಗಳನ್ನು ಕೂಡಲೇ ಕಠಿಣ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಜರುಗಿಸಬೇಕು. ಸುಮಾರು 10-15 ವರ್ಷಗಳ ಹಿಂದೆ ಕೇವಲ ಬೆರಳೆಣಿಕೆಯನ್ನಿದ್ದಷ್ಟ ಈ ಬೇಡ ಜಂಗಮರು ಅವರ ಆಚಾರ ವಿಚಾರಗಳು, ಅವರ ಸಂಸ್ಕೃತಿ, ಅವರ ಆಹಾರ ಪದ್ಧತಿಗಳೇ ಬೇರೆ. ಆದರೆ ಈಗ ಎಲ್ಲ ರೀತಿಯಲ್ಲೂ ಮುಂದುವರೆದಿರುವಂತಹ ಲಿಂಗಾಯತ ಸಮುದಾಯಗಳ ಆಚಾರ ವಿಚಾರಗಳ ಬೇರೆ. ಅವರು ಆರಾಧ್ಯರು ಆಗಿರ್ತಾರೆ ಮತ್ತು ಅಯ್ಯಗಳು ಆಗಿರ್ತಾರೆ. ಅವರಿಗೆ ಸಮಾಜದಲ್ಲಿ ಮನ್ನಣೆ ಇದೆ. ಆದರೆ ಬೇಡ ಜಂಗಮರಿಗೆ ಯಾವ ಮನ್ನಣೆ ಇದೆ? ಅವರು ಊರೂರು ಅಲ್ಕೊಂಡು ಇವತ್ತಿಗೂ ಅಲ್ಲಿ ಶಿಕ್ಷಣ ಇಲ್ಲ, ಸಾಕ್ಷರತೆ ಪ್ರಮಾಣ ಇಲ್ಲ, ಸರಿಯಾದಂತಹ ಸರ್ಕಾರದ ಸೌಲಭ್ಯಗಳು ಅವ್ರಿಗೆ ಸಿಕ್ಕಲಿಲ್ಲ. ಅಂಥ ಒಂದು ಸಮುದಾಯದ ಹೆಸರಿನಲ್ಲಿ ಇವರು ಅದನ್ನು ಪಡ್ಕೊಳ್ಳೋದು ಎಷ್ಟು ಹೀನವಾದ ವಿಚಾರ. ಅದರಿಂದ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು. ಯಾವ್ಯಾವ ಪ್ರಕರಣಗಳಿಗಾಗಲೇ CRECLಲ್ಲಿದೆ ಅದನ್ನು ಕೂಡಲೇ ಅದರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಈಗಾಗಲೇ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಏನು ಒಳ ಮೀಸಲಾತಿಗಾಗಿ ನಡೆಸ್ತಾ ಇರುವಂಥ ಈ ಸಮೀಕ್ಷೆಯಲ್ಲಿ ಈಗ ಬೇಡ ಜಂಗಮರ ಹೆಸರಿನಲ್ಲಿ ಈ ಲಿಂಗಾಯತರು ಕೂಡ ಬರೆಸ್ತಾ ಇದ್ದಾರೆ ಅನ್ನುವಂಥ ಅನೇಕ ಘಟನೆಗಳು ಇವತ್ತು ಬರ್ತಾ ಇದ್ದಾವೆ. ಸೊ ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು. ಮೂರನೇದಾಗಿ, ಇವಾಗಲೇ ಸರ್ಕಾರ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ವಿಶೇಷ ಪೊಲೀಸ್ ಠಾಣೆಗಳನ್ನು ತೆರೆದಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ಆ ಒಂದು ಇಲಾಖೆ ಈಗ ಏನು ಠಾಣೆಗಳಿದ್ದಾವೆ ಆ ಠಾಣೆಗಳಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡಬೇಕು, ಸಿಬ್ಬಂದಿಗಳನ್ನು ಕೊಡಬೇಕು. ಅವು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು.
ಈಗ ಸುಮ್ಮನೆ ಠಾಣೆ ತೆರೆದಿದ್ದೀವಿ ಅಂತ ಹೇಳಿಬಿಟ್ಟ ಮಾತ್ರಕ್ಕೆ ಠಾಣೆಗಳಲ್ಲಿ ಇವತ್ತು ಏನೂ ಅಲ್ಲಿ ಸರಿಯಾದಂಥ ಸಿಬ್ಬಂದಿಗಳಿಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಸೊ ಅದನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಸೊ ಮಾವಳ್ಳಿ ಶಂಕರ್, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕ.